ಹಲೋ ವಿದ್ಯಾರ್ಥಿಗಳೇ, ಸರ್ KCT ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ಗೆ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ನಾವು ಈಗಲೇ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಥವಾ ಇದು ರಿಹರ್ಸಲ್ಲ, ಜಸ್ಟ್ ಇದೊಂದು ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಲಿಂಕ್ ಕೊಟ್ಟಿದ್ದಾರಾ ಅಥವಾ ಇದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಹೌದು, ಇದು ರಿಹರ್ಸಲ್ ಆಪ್ಷನ್ ಎಂಟ್ರಿ ಅಲ್ಲ. ಅದಕ್ಕೆ ನಾನು ನಿನ್ನೆ ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟು ರೀನೀಟ್ ಎಕ್ಸಾಮ್ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡ್ತೋ, ರೀನೀಟ್ ರಿಸಲ್ಟನ್ನ ಇನ್ನೊಂದು 2-3 ದಿನದಲ್ಲಿ ಕೊಡಬೇಕು ಅಂತ ಅನೌನ್ಸ್ ಮಾಡ್ತೋ, ಇದಕ್ಕಿದ್ದಂಗೆ ಈಗ ತುಂಬ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇನ್ನು ನೀಟ್ ರಿಸಲ್ಟ್ ಬರಬೇಕು, MCC ಕೌನ್ಸಿಲಿಂಗ್ ಶುರು ಮಾಡಬೇಕು. MCC ಕೌನ್ಸಿಲಿಂಗ್ ಶುರುವಾದ ಮೇಲೆ ಅಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಇಲ್ಲಿ ಫಸ್ಟ್ ರೌಂಡ್ಗೆ KA ರೆಡಿ ಮಾಡ್ಕೋಬೇಕು. ಬಟ್ ಅಲ್ಲಿ NTA ಇನ್ನೂ ರೀನೀಟ್ ರಿಸಲ್ಟನ್ನೇ ಬಿಟ್ಟಿಲ್ಲ. ಹಾಗೆ KA ನೋಟಿಫಿಕೇಷನ್ ಮೇಲೆ ನೋಟಿಫಿಕೇಷನ್ ಇವತ್ತು ರಿಲೀಸ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಇಂಜಿನಿಯರಿಂಗ್ ಹಾಗೂ ಇತರೆ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ದಾಖಲು ಮಾಡಲು 23/7/2024 ಸಂಜೆಯಿಂದ ಪ್ರಾರಂಭವಾಗಿದೆ. ಸೀಟ್ ಮೆಟ್ರಿಕ್ ಸಹ ರಿಲೀಸ್ ಮಾಡಿದ್ದಾರೆ. ಈಗ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ನವದೆಹಲಿ ರವರು ಕಾಲಕಾಲಕ್ಕೆ ಹೊರಡಿಸುವ ಸೂಚನೆ ಮತ್ತು ಅಧಿಸೂಚನೆಗಳನ್ನು ಅನ್ವಯ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ನಾಟ್ ಫಾರ್ ಮೆಡಿಕಲ್ ಹಾಗೆ ಡೆಂಟಲ್ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ. ಯಾಕೆಂದರೆ ಫಸ್ಟು ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೂ MCCನವರು ಮೆಡಿಕಲ್ ಡೆಂಟಲಿಗೆ ಕೊಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ KA ಕೊಡಬೇಕು. ಓಕೆ, ಹಾಗಾಗಿ ಸದ್ಯಕ್ಕೆ ಮೆಡಿಕಲ್ ಕೋರ್ಸು ಮತ್ತು ಡೆಂಟಲ್ ಕೋರ್ಸ್, ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಇಲ್ಲಿ ಅವೈಲಬಲ್ ಆಗಲ್ಲ. ಅಲ್ಲಿ MCC ಕಡೆಯಿಂದ ಯಾವ ರೀತಿ ಇನ್ಫಾರ್ಮೇಷನ್ ಬರುತ್ತೋ ಅದನ್ನು ಫಾಲೋ ಮಾಡ್ತೀವಿ ಅಂತ KA ಹೇಳ್ತಾ ಇದೆ. ಶುಲ್ಕ ರಚನೆ ಮೀನ್ಸ್ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಿದ್ದಾರೆ. ಅದೇ ರೀತಿ ಮಾಹಿತಿ ಬುಲೆಟನ್ UGCET 2024 ಮಾಹಿತಿ ಬುಲೆಟನ್ ಇದು ಬಹಳ ಇಂಪಾರ್ಟೆಂಟು. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ, ಹಾಗೆ ನೀವು ಯಾವ ಅನೆಕ್ಸ್ಚರ್ಸ್ಗಳನ್ನ ರೆಡಿ ಮಾಡ್ಕೋಬೇಕು, ಹಾಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಯಾವುದನ್ನು ಡಿಲೀಟ್ ಮಾಡೋದು ಹೇಗೆ, ಯಾವಾಗ ಮಾಡಬೇಕು, ಒಂದು ಟೈಮ್ ಶೆಡ್ಯೂಲ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಮಾಹಿತಿ ಬುಲೆಟನ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ, ದಿಸ್ ಈಸ್ ದ ರಿಕ್ವೈರ್ಡ್. ಈಗ ನೋಡಿ ಟೈಮ್ ಟೇಬಲ್ಲು KAನವರು ರಿಲೀಸ್ ಮಾಡಿದ್ದಾರೆ. ಓಕೆ, ಆ ಟೈಮ್ ಟೇಬಲ್ ಶೆಡ್ಯೂಲ್ ಈ ರೀತಿ ಇದೆ. ಮೋಸ್ಟ್ಲಿ ಟೈಮ್ ಟೇಬಲ್ ಶೆಡ್ಯೂಲು ಪೋಸ್ಟ್ಪೋನ್ ಆಗುತ್ತೆ, ಇದ್ರ ಬಗ್ಗೆ 2 ಮಾತಂತೂ ಇಲ್ಲ. ಬಟ್ ನೀವು ಒಂದು ಸಲ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಇದುವರೆಗೂ ಇದು ಡಮ್ಮಿ, ಜಸ್ಟ್ ರಿಹರ್ಸಲ್ ಅಂತ ಅಂದ್ಕೊಂಡಿದ್ದು. ಬಟ್ KA ಆ ಡಮ್ಮಿನೇ ಈಗ ನಿಜ ಮಾಡಿಬಿಟ್ಟಿದೆ. ಹೇಗೆ ಅಂದರೆ ನೋಡಿ, ಆಪ್ಷನ್ ಎಂಟ್ರಿ ಕಮಿಸ್ಡ್ ಆನ್ ಈವ್ನಿಂಗ್ 23/7/2024. 7 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಎಂಟರ್ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ದಿ ಪ್ರಿಫರೆನ್ಸ್. ಇನ್ನು 7 ದಿನ ನಿಮಗೆ ಸಮಯಾವಕಾಶ ಕೊಡ್ತಾರೆ. ಏನಕ್ಕೆ? ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಓಕೆ, ಇದಾದಮೇಲೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಡ್ ಬಿ ಪಬ್ಲಿಷ್ ಆಫ್ಟರ್ 3 days ಫ್ರಮ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ಎಂಟರ್ ದಿ ಆಪ್ಷನ್ಸ್. ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 7 days ಟೈಮ್ ಕೊಡ್ತಾರೆ. 7 days ಆದಮೇಲೆ ಲಾಸ್ಟ್ ಡೇಟ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 days ಟೈಮ್ ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ KA ಹೇಳ್ತಾ ಇದೆ. ಮೇ ಬಿ ಇದು ಹೇಗಾಗುತ್ತೆ ಗೊತ್ತಾ, MCC ಇಷ್ಟರ ಒಳಗಡೆಯಲ್ಲಿ ಕೌನ್ಸಿಲಿಂಗ್ ಡೇಟು ಮತ್ತು ಶೆಡ್ಯೂಲ್ನ ರಿಲೀಸ್ ಮಾಡಿದ್ರೆ ಆ ಶೆಡ್ಯೂಲ್ ನೋಡಿಕೊಂಡು ಇಲ್ಲಿ KA ಹೊಸ ಶೆಡ್ಯೂಲ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಅಲ್ಲಿನ ಶೆಡ್ಯೂಲ್ ನೋಡಿಕೊಂಡು ಇಲ್ಲಿ KA ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಈ ವರ್ಷ KA ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸು ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಥವಾ ಇನ್ನಿತರ ಕೋರ್ಸ್ಗಳಿಗೆ ನಾವು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ MCCನ KAನವರು ಫಾಲೋ ಮಾಡಲೇಬೇಕು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ 7 days ಟೈಮ್ ಕೊಟ್ಟಿದ್ದಾರಲ್ವಾ, ಅದು ಮೇ ಬಿ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಆದಮೇಲೆ ಲಾಸ್ಟ್ ಡೇಟ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟ ಮೇಲೆ ಆಫ್ಟರ್ 3 days 3 ದಿನ ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು KA ರಿಲೀಸ್ ಮಾಡುತ್ತೆ. ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಪ್ಪ ಅಂದರೆ, ಮೇ ಬಿ ನಿಮ್ಮ ರ್ಯಾಂಕಿಗೆ ನೀವೀಗ ಆಪ್ಷನ್ ಎಂಟ್ರಿ ಮಾಡುತ್ತೀರಲ್ಲ, ನಿಮ್ಮ ಪ್ರಯಾರಿಟಿ ಪ್ರಕಾರ ನಿಮಗೆ ಯಾವ ಕಾಲೇಜಿನ ಯಾವ ಕೋರ್ಸ್ನಲ್ಲಿ ಸೀಟು ಸಿಗುತ್ತೆ ಅನ್ನೋ ಒಂದು ರಿಸಲ್ಟನ್ನು ಕೊಡುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರೋ ಸೀಟು ಫಸ್ಟ್ ರೌಂಡಲ್ಲೂ ಸಿಗದಲ್ಲೇ ಇರಬಹುದು. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಸೀಟ್ ಆಗುತ್ತಲ್ವ, ಆ ಸೀಟ್ ನಿಮಗೆ ಬೇಕು ಅನ್ನಂಗಿದ್ರೆ ಅದನ್ನು ಹಾಗೇ ನೀವು ಉಳಿಸ್ಕೋಬಹುದು.
ಸೊ ಬೇಡ ಅನ್ನಂಗಿದ್ರೆ ಮತ್ತೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಗೊಂದು ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಈಗ RV ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಕ್ಕಿದೆ. ನಿಮ್ಗೆ ಅದೇ ಕೋರ್ಸ್ ಬೇಕು ಅನ್ನಂಗಿದ್ರೆ ಮತ್ತೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು, ಬಟ್ ನಿಮ್ಗೆ ಅದೇ ಸೀಟು ನಮಗೆ ಸಾಕು ಅನ್ನಂಗಿದ್ರೆ ಆಪ್ಷನ್ ಎಂಟ್ರಿ ಮಾಡೋದು ಬೇಕಿಲ್ಲ. ಅದಾದಮೇಲೆ KE ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದಾಗ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟು ಸಿಗಬಹುದು ಅಥವಾ ಸಿಗದಲೇ ಇರಬಹುದು. ಅದಕ್ಕೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಈಗ ಮಾಡಬೇಕು. 7 days ಟೈಮ್ ಕೊಟ್ಟಿದ್ದೀವಿ ಅಂತ KE ಹೇಳ್ತಾ ಇದೆ. ಇದು ನಿಯರ್ಲಿ 7 days ಏನಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟು ದಿನಗಳಾಗಲಿ ನೀವು 7 days ಒಳಗಡೆ ನಿಮಗೆ ಬೇಕಾಗಿರುವ ಕಾಲೇಜುಗಳನ್ನು ನಿಮ್ಮ ಪ್ರಯಾರಿಟಿ ಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಫಸ್ಟು ನೀವು 7 days ಟೈಮ್ ಕೊಡುತ್ತೀಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅದಾದಮೇಲೆ ಲಾಸ್ಟ್ ಡೇಟನ್ನು KE ಘೋಷಣೆ ಮಾಡುತ್ತೆ. ಲಾಸ್ಟ್ ಡೇಟ್ ಅನೌನ್ಸ್ ಆಗಿ 3 days ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು KE ರಿಲೀಸ್ ಮಾಡುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ನೀವು ನಿಮ್ಮ ಪ್ರಯಾರಿಟಿಗಳನ್ನ ಬೇಕಾದ್ರೆ ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಲ್ಲ ಕಾಲೇಜ್ಗಳು, ಕೋರ್ಸ್ಗಳು ಬೇಕಾದ್ರೆ ನೀವು ಡಿಲೀಟ್ ಮಾಡ್ಬೋದು ಅಥವಾ ಹೊಸದಾಗಿ ಆ್ಯಡ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಮಾರ್ಪಾಡು ಮಾಡ್ಕೋಬೋದು. ಅದಕ್ಕೆ 3 days ಟೈಮ್ ಕೊಡ್ತಾರೆ. ಆ 3 days ಟೈಮ್ ಆದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಮತ್ತೆ 3 ದಿನ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟನ್ನು KE ಅನೌನ್ಸ್ ಮಾಡುತ್ತೆ ಅಂತ ಇಲ್ಲಿ ಇನ್ಫಾರ್ಮೇಷನ್ KE ಹೇಳ್ತಾ ಇದೆ. ನಿಮ್ಮ ಆಪ್ಷನ್ ಎಂಟ್ರಿ ಈಗ ಸ್ಟಾರ್ಟ್ ಆಗಿದೆ. ನೀವೀಗ ಆಲ್ರೆಡಿ ಒಂದು ಲಿಸ್ಟಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜುಗಳು ಬೇಕು ಅಂತೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀರಲ್ವಾ. ಈಗ KEದವರು ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿ CET ನಂಬರ್ನ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಈ 7 ದಿನ 8 ದಿನ ಏನೀಗ ಸಮಯಾವಕಾಶ ಕೊಡ್ತಾರಲ್ವಾ, ಅದರಲ್ಲಿ ನೀವು ಕಾಲೇಜುಗಳನ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇದೊಂಥರ ರಿಹರ್ಸಲ್ ಇದ್ದಂಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇವತ್ತರ ಮಾಡಿ, ನಾಳೆ ಮಾಡಿ, ಮತ್ತೆ ಚೇಂಜ್ ಮಾಡಿ, ಮತ್ತೆ ಆ್ಯಡ್ ಮಾಡಿ. ಇದಕ್ಕೆ ಯಾವುದು ಲಿಮಿಟೇಷನ್ ಇಲ್ಲ. ಎಷ್ಟು ಕಾಲೇಜ್ ಬೇಕಾದರೂ ನೀವು ಎಷ್ಟು ಕೋರ್ಸ್ ಬೇಕಾದರೂ ಆ್ಯಡ್ ಮಾಡಬಹುದು. ಸೊ ದೀಸ್ ಆರ್ ದ ಇನ್ಫಾರ್ಮೇಷನ್ಸ್ ವಿಚ್ ಆರ್ ರಿಲೀಸ್ಡ್ ಬೈ KE. ಅಂದರೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇದೇ ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ A to Z ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ.